ಮತ್ತು ಇನ್ನೊಂದು ನಿಮ್ಮ ಭೇಟಿ ನಾನು ಈ ಸಂದರ್ಭದಲ್ಲಿ ಪುಸ್ತಕದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀರಾ, ಅಣ್ಣ ಅವರ ಭೇಟಿ. ಹಾಂ, ಅದು ನನಗೆ ನಾನು ಹೆಂಗಂದರೆ ಏನೇ ಓದಿದ್ರು ಏನೇ ಕೇಳಿದ್ರು ಒಂದೇ ಸರಿ ನನಗೆ ಅದು ಪ್ರೂವ್ ಆಗೋ ತನಕ ಒಪ್ಕೊಳ್ಳೋಕೆ ನಂಗೆ ಸ್ವಲ್ಪ ಕಷ್ಟ. ನಾನು ಅದನ್ನು ಕ್ವಶನ್ ಮಾಡ್ತೀನಿ. ಒಂದು ರೆಬೆಲ್ ನೇಚರ್, ಒಂದು ಬಂಡಾಯ ನನಗೆ ಮೊದಲಿಂದನೂ ಇರೋದು. ರಾಜ್ಕುಮಾರ್ ಅವ್ರನ್ನ ಹೊಗಳೋರು ದೇವತಾ ಮನುಷ್ಯ ಹಂಗೆ ಹಿಂಗೆ ಹೇಳೋರು, ಅಣ್ಣವ್ರು ಹಂಗೆ ಅನ್ನೋರು ಹಿಂಗೆ, ಎಲ್ಲೋ ಒಂದು ಸಣ್ಣ ಡೌಟು ನನಗೆ. ಜನ ಏನು ಅಂದರೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಥರದ್ದು ನಿಜಾನ ಇರ್ಬೋದಾ ಇಲ್ವಾ ಅಲ್ಲ ಅಂತ ಹೇಳಲ್ಲ. ನಾನು ಒಂದು ಡೌಟ್ ಇತ್ತು ನನಗೆ. ಒಂದಿನ ನನಗೆ ಗುರುಕಿರಣ್ ಅವರು ಒಂದು ಮೀಟಿಂಗ್ ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡೋದ್ರೆ ಆ್ಯಕ್ಚುಲಿ ನಾನು ಈ ಕಾಲಿಗೆ ಬೀಳೋ ಸಂಸ್ಕೃತಿ, ನಾನು ತುಂಬ ಜನ ಸ್ವಾಮೀಜಿಗಳ ಜೊತೆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಇಡೀ ಸಭಾಂಗಣ ಬೀಳ್ತಾ ಇರುತ್ತೆ ಕಾಲಿಗೆ, ನಾನು ಬೀಳಲ್ಲ, ನಾನು ಬಿದ್ದಿಲ್ಲ. ನನ್ನ ಆತ್ಮವನ್ನು ಇನ್ನೊಬ್ಬರ ಕಾಲಿಗೆ ತಗ್ಸೋಕ್ಕೆ ನನಗಿಷ್ಟ ಇಲ್ಲ, ಅದು ನನ್ನ ನೇಚರ್ ಅದು ಅಂತ. ನಾನು ನಿಜ ಹೇಳಬೇಕು ಅಂದರೆ ಹಿಂಗೆ ಹೋದ್ವಿ, ನೋಡಿದ್ರೆ ಅದೊಂಥರ ಬಿಳಿ ಬಟ್ಟೆ, ಬಿಳಿ ಪಂಚೆ, ಅದಕ್ಕಿಂತ ಶುಭ್ರವಾದ ಒಂದು ನಗು ಮುಖದ ಮೇಲೆ, ಬಾಗಲ್ದ ಕಣ್ಣಲ್ಲೊಂದು ಹೊಳಪು, ಅದು ಯಾವುದೋ ಒಂದು ಅವ್ಯಕ್ತ ಪ್ರಭಾವಳಿ ಅಂತೀವಲ್ಲ ಆರ, ಅದರೊಳಗೆ ಎಂಟ್ರಾದಂಗೆ ನನಗೆ ನನ್ನ ಅಂತ ಇದೆ. ನನ್ನ ಒಂದು ಕಡೆ ಮನಸ್ಸು ಹೇಳ್ತಾ ಇದೆ ಕಾಲಿಗೆಲ್ಲ ಬೀಳಂಗಿಲ್ಲ ಅಂತ, ಬಟ್ ಬಾಡಿ ಹಂಗೆ ಬಿದ್ದೇ ಬಿಡ್ತು. ಆ್ಯಕ್ಚುಲಿ ಕಂಟ್ರೋಲಲ್ಲಿ ಇರಲಿಲ್ಲ. ನನಗೆ ಇದು ನನ್ನನ್ನು ಮೀರಿ ನನ್ನೊಳಗೊಬ್ಬ ಇದಾನಲ್ಲ ಅಂತ ನನಗೆ ಅವತ್ತು ಅನಿಸಿದ್ದೆ. ಆ್ಯಕ್ಚುಲಿ ನನ್ನ ಮಾತು ಕೇಳದೆ ಇರೋದು ಬಿದ್ದುಬಿಟ್ಟೆ ನಾನು. ಮತ್ತೆ ಈಗೇನು ಊಟಕ್ಕೆ ಕೂತ್ವಿ, 3 ಜನ, ನಾನು, ಗುರುಕಿರಣ್, ಅಣ್ಣವ್ರು ಎಲ್ಲ ಅಲ್ಲೆಲ್ಲ ಇತ್ತು. ನಾವು ಸಂಕೋಚಕ್ಕೆ ಸ್ವಲ್ಪ ತಿನ್ನಬೇಕು ನೀವು ಯುವಕರು ಅಂತ ಅವರೇ ಬಡಿಸಿದ್ರು. ಧನ್ಯ ಅನಿಸ್ತು ನನಗೆ. ಇವಾಗಲೂ ಅದನ್ನು ಮಾತಾಡುವಾಗ ನನಗೆ ಸ್ವಲ್ಪ ಗಂಟ್ಲು ತುಂಬ ಬರುತ್ತೆ. ಅದೇ ಇಷ್ಟೇ ಆದರೆ ದೊಡ್ಡ ವಿಷಯ ಅಲ್ಲ ಆ್ಯಕ್ಚುಲಿ. ಓಕೆ, ಅವ್ರ ಮನೆಗೆ ಹೋದಾಗ ಬಡಿಸಿದ್ರು. ಇದನ್ನು ನಾನು ಕೇಳಿದ್ದೆ, ನಂಗೆ ಗೊತ್ತಿತ್ತು. ಅದು ಒಂದಷ್ಟು ಹೊತ್ತು ಏನೋ ಮಾತಾಡಿದ್ವಿ. ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ, ನಾವು ಎಂಟ್ರಾದ ತಕ್ಷಣ ಕವಿರಾಜ್ ಗೊತ್ತು ಸರಸ್ವತಿ ಪುತ್ರರು ಅಂದರು. ಆಮೇಲೆ ನಿನ್ನೆ ನಾವು ಮಾತಾಡ್ತಿದ್ವಿ ನಾನು ಪಾರ್ವತಿ ನಿಮ್ಮ ಬಗ್ಗೆ. ಅರೆ ನನಗೆ ಆಶ್ಚರ್ಯ ಆಗುತ್ತೆ, ಇವರಿಗೆಲ್ಲ ನಮ್ಮ ಹೆಸರು ಗೊತ್ತಾ, ನಮ್ಮ ಬಗ್ಗೆ ಇವ್ರು ಡಿಸ್ಕಸ್ ಮಾಡ್ತಾರೆ ಅನ್ನೋದು. ನಾವು ಒಂದು ಅಯ್ಯಪ್ಪ ಸ್ವಾಮಿ ಆಲ್ಬಮ್ ಮಾಡಬೇಕು ಅಂತಿದ್ದೀವಿ, ನಿಮ್ಮ ಹತ್ರ ಹಾಡು ಬರೆಸ್ಬೇಕು ಅಂತ ಮಾತಾಡಿದ್ವಿ ಅಂದರು. ನನಗೆ ಅದೊಂದು ಆ ಕ್ಷಣಕ್ಕೆ ಇದೆ ಹೇಳಿ, ನಾನು ಕನಸಿನ ಬಗ್ಗೆ ಒಂದು ಕವನ ಬರೆದಿದ್ದೀನಲ್ಲ, ಇದು ಸುಮಾರು ಸರಿ ನೆನಪಾಗತ್ತೆ ನನಗೆ. ಇದೆಲ್ಲ ನಿಜಾನ, ಇದು ಏನಾಗ್ತಿದೆ ಇದು? ಹೌದು. ಅಥವಾ ಹೆಚ್ಚಾಗ್ಬಿಟ್ರೆ ಮತ್ತೆ ಎಲ್ಲ ಈಗ ನನಗೆ ತುಂಬ ಬಾಲ್ಯದಲ್ಲಿ ಬೀಳೋ ಕನಸುಗಳೇನೆಂದರೆ, ತುಂಬ ದುಡ್ಡು ಸಿಕ್ಬಿಡೋದು ನನಗೆ, ಎಲ್ಲೆಲ್ಲೋ ದುಡ್ಡು ಸಿಕ್ಬಿಡೋದು, ಚಿಲ್ಲರೆ ನೋಟು ಎಲ್ಲ, ಅದನ್ನೆಲ್ಲ ತೆಗೆದು ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಯಾವುದೂ ಇರೋಲ್ಲ. ಅದು ದೊಡ್ಡ ನಿರಾಸೆ. ಅದು ಹಂಗೇನಾಗ್ಬಿಡುತ್ತಾ ಅಂತ ಒಂದು ಭಾಳ ಭಯ ಇರ್ತಾಯಿತ್ತು. ಆಯಿತು, ಮೀಟಿಂಗೆಲ್ಲ ಆಯಿತು, ಸರಿ ಮಾತಾಡಿದ್ವಿ. ಹೊರಡೋ ಟೈಮು ಗೇಟ್ ತನಕ ಬಂದರು. ಇದನ್ನೂ ಕೇಳಿದ್ದೆ ನಾನು, ಗೇಟ್ ತನಕ ಬಂದರು. ಗೇಟ್ ತೆರೆದಾಗ ಸ್ವಲ್ಪ ಅರ್ಧ ಗೇಟ್ ತೆರೀತು. ನಮ್ಮ ಗುರುಕಿರಣ್ ಅವ್ರ ಡ್ರೈವರ್ ಸುಮ್ಮನೆ ಹಂಗೆ ಇಣಕ್ಬಿಟ್ಟು ಅಣ್ಣ ನಮಸ್ತೆ ಅಂದ. ಯಾರಿದು ನಮಸ್ತೆ ಅಂದರು. ಯಾರಿದು ಅಂದರು. ನಮ್ಮ ಡ್ರೈವರ್ ಅಂದರು. ಮತ್ತು ಅವ್ರದ್ದು ಊಟ ಅಂದರು. ಅಂದರೆ ಅಕ್ಷರ ಕಪಾಳ ಕೊಡ್ದಂಗೆ ಆಯಿತು ನಮಗೆ. ಯಾಕಂದರೆ ನಮಗಾಗಿ ಕೆಲಸ ಮಾಡುವ ವ್ಯಕ್ತಿನ, ನಮ್ಮ ಜೊತೆ ಬಂದ ವ್ಯಕ್ತಿನ ನಾವು ಊಟ ಮಾಡ್ತಿದ್ದೀವಿ ಗಡದ್ದಾಗಿ, ಅವನು ಊಟ ಮಾಡಿದಾನೋ ಇಲ್ವೋ ನಾವು ಕೇಳಿಲ್ಲ, ಯೋಚನೆ ಬಂದಿಲ್ಲ ನಮಗೆ. ಬಟ್ ಈ ವ್ಯಕ್ತಿ ಇವತ್ತೇ ಮೊದಲು ಅವ್ರು ನೋಡ್ತಾ ಇರೋದು, ಸಂಬಂಧನೇ ಇಲ್ಲ. ಅವರು ನಮಸ್ಕಾರ ಅಂದ ತಕ್ಷಣ ಅವ್ರ ಮನಸ್ಸಿಗೆ ಫಸ್ಟ್ ಬಂದ ಆಲೋಚನೆ ಅವ್ರು ಊಟ ಮಾಡಿದಾರೋ ಇಲ್ವೋ ಅಂತ. ಎಂಥ ತಾಯಿ ಕರಳಿದ್ರೆ, ಎಂಥ ಒಳ್ಳೆ ಮನಸ್ಸಿದ್ರೆ ಆ ಥರದ ಒಂದು ಭಾವನೆ, ಆ ಥರದ ಪ್ರಶ್ನೆ ಇಮ್ಮಿಡಿಯೇಟ್ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಮೂಡ್ಬೋದು ಲೆಕ್ಕ ಹಾಕಿ. ಜುಮ್ಮಂತೂ ನಮ್ಗೆ ಒಂದು ಕಡೆ ನಮ್ಮ ಗಿಲ್ಟು, ನಾವ್ಯಾಕೆ ಇಷ್ಟು ಮನುಷ್ಯರಾಗಲಿಲ್ಲ, ಅವ್ರು ಹೆಂಗೆ ಅಷ್ಟೊಂದು ಮನುಷ್ಯರಾಗಿದ್ರು, ಅಷ್ಟು ಬಂಗಾರದ ಮನುಷ್ಯ ಆದರು ಇದಕ್ಕೆ ಅಂತ ನನಗೆ ನನ್ನ ಕಣ್ಣಾರೆ ಸಿಕ್ಕ ಸಾಕ್ಷಿ ಅದು ಕೂಡ ಬರೆದಿದ್ದೀನಿ ನಾನು. ಐ ಥಿಂಕ್ ದ ಹೋಲ್ ಫ್ಯಾಮಿಲಿ ಹಾಗೆ ಇದೆ ಅಂತ ಅನ್ಸುತ್ತೆ. ಈವನ್ ಪುನೀತ್ ರಾಜ್ಕುಮಾರ್ ಯಾರೇ ಹೊಸದಾಗಿ ಭೇಟಿ ಆದರೂ ಕೂಡ ಅವ್ರಿಗೆ ಮಾತಾಡಿಸೋ ಪರಿ, ಟ್ರೀಟ್ ಮಾಡೋ ರೀತಿನೂ ಹಾಗೆ ಇದೆ. ನಾವು ಒಂದೆರಡು ಸಲ ಮನೆಗಳಿಗೆ ಹೋದಾಗ ಅದು ವೇ ದೆ ಟ್ರೀಟ್ ಎವ್ರಿ ಒನ್, ಎಲ್ಲರಲ್ಲೂ ಅದೇ ಇದೆ. ಅಂದರೆ ಅನ್ಸಲ್ಲ ಯಾರೋ ದೊಡ್ಡ ಪುನೀತ್ ಅವ್ರ ಜೊತೆ ಹೋದರೆ ಯಾರೋ ದೊಡ್ಡ ಹೀರೋ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀವಿ, ಒಂದು ಡಿಸ್ಟೆನ್ಸ್ ಇದೆ ನಮಗೂ ಅವರಿಗೂ. ಅವ್ರು ಬೇರೆ ಎಷ್ಟು ಕಂಫರ್ಟ್ ಫೀಲ್ ಮಾಡಿಸ್ತಾರೆ, ಒಂದು ಸಣ್ಣ ಕಾಲು ಎಳಿತಿರೋದು ಅಥವಾ ಏನೋ ಒಂದು ಊಟ ತಿಂಡಿ ಕಾಫಿ ಬರ್ತಾನೆ ಇರುತ್ತೆ. ಅಂದರೆ
ಅವರು ಡೌನ್ ಆಗ್ತಾರೆ, ನಮ್ಮ ಜಾಗಕ್ಕೆ ಬರ್ತಾರೆ ಅವರು. ನಾವು ಅಂದ್ಕೊಳ್ತಿರ್ತೀವಿ ಹೇಗೆ ಅಂತ. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗಿನ ಬೆಸ್ಟ್ ಮೆಮೊರಿ ಯಾವುದು? ತುಂಬ ಇದೆ ಆ್ಯಕ್ಚುಲಿ. ನನಗೆ ಒಳ್ಳೆ ಮೆಮೊರಿ ಅಂತ ಹೇಳಿದ್ರೆ, ನಾನು ಅವರು ತೀರ್ಕೊಳ್ಳೋ ಒಂದು ವರ್ಷ ಮೊದಲು ನನಗೆ ಅಷ್ಟು ದಿನದಲ್ಲಿ ಜಾಸ್ತಿ ಪರಿಚಯ ಇರಲಿಲ್ಲ ಅವರು. ಅಂದರೆ ಎಲ್ಲೋ ಸಿಗ್ತಿದ್ವಿ, ನಾನು ನಮಸ್ಕಾರ ಅಂತಿದ್ದೆ, ಅವರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಇಷ್ಟೇ, ಆಲ್ಮೋಸ್ಟ್ ಇಷ್ಟೇ. ಆದರೆ ನಾನೊಂದು ಕಥೆ ಹೇಳಿದ್ದೆ ಅವರಿಗೆ, ಸಿನಿಮಾ ಮಾಡಬೇಕು ಅಂತೇಳಿ ಅವರ ಬ್ಯಾನರಲ್ಲಿ, ಅವ್ರು ಹೀರೋ ಆಗಿ ಅಲ್ಲ, PRKಲಿ ಒಂದು ಚಿಕ್ಕ ಸಿನಿಮಾ. ಆವಾಗ ತುಂಬ ಇಷ್ಟ ಆಗಿತ್ತು ಅವರಿಗೆ ಕತೆ. ಒಂದು ಹಳ್ಳಿಗೆ ಈ ಥರದ್ದು ಮಾಡಬೇಕ್ರಿ ನಾವು. ಆಗ ನನಗೆ ಏನಿತ್ತು ಅಂದರೆ, ಪುನೀತ್ ಅವ್ರು ನೀವು ನೋಡಿರ್ತೀರ, ಯಾವುದೋ ಒಂದು ಗಂಟೆ ಅವ್ರು ಭಾಷಣ ಮಾಡಿರೋದು ಎಲ್ಲೂ ಸಿಗೋಲ್ಲ ನಿಮಗೆ, ಅಥವಾ ಏನೋ ಒಂದು ವಿಷಯ ಮಂಡನೆ ಮಾಡಿದ್ದು ಎಲ್ಲೂ ಸಿಗೋಲ್ಲ ನಿಮಗೆ. ಅವರು ಎಷ್ಟು ಬೇಕೋ ಅಷ್ಟು, ಹೌದು ಇಲ್ಲ ಹಾಂ ಸರಿ ಹೆಂಗಿರುತ್ತೆ. ಮ್ಯಾಕ್ಸಿಮಮ್ ಟೈಮ್ ಅವ್ರು ನಾವು ನೋಡಿರೋದೇ ನಗು, ಒಂದು ಪರಿಶುದ್ಧವಾದ ನಗು. ನನಗೇನಾಗಿತ್ತು ಅಂದರೆ, ಬಹುಶಃ ಇವ್ರೇನು ಜಾಸ್ತಿ ತಿಳ್ಕೊಂಡಿಲ್ಲ, ಇವರು ಒಳ್ಳೆ ಮನುಷ್ಯ, ಬಟ್ ಜಾಸ್ತಿ ಓದ್ಕೊಂಡಿಲ್ಲ, ಜಾಸ್ತಿ ತಿಳ್ಕೊಂಡಿಲ್ಲ ನಾಮಲ್ಲು ಅಂತ ನನಗೆ ಅನಿಸೋದು. ಬಟ್ ಯಾವಾಗ ಅವ್ರ ಜೊತೆ ನಾನು ಡಿಸ್ಕಷನ್ಗಳಿಗೆ ಕೂತ್ನೋ ಆವಾಗ ಗೊತ್ತಾಗಿದ್ದು, ತುಂಬ ಜ್ಞಾನ ಇದೆ ಅವರಿಗೆ. ಅವ್ರು ಹೇಳೋ ರೆಫರೆನ್ಸ್ಗಳು ವರ್ಲ್ಡ್ ಸಿನಿಮಾನ ಕುಡಿದ್ಬಿಟ್ಟಿದ್ದಾರೆ ಅವರು. ಆ್ಯಕ್ಚುಲಿ ಅದು ನೋಡಿದ್ದೀರಾ, ಇದು ನೋಡಿದ್ದೀರಾ, ಇದ್ರಲ್ಲಿ ಹಿಂಗೆ ಮಾಡ್ತಾರೆ, ಅದ್ರಲ್ಲಿ ಹಿಂಗೆ ಮಾಡ್ತಾರೆ. ನನಗೆ ಕೀಳರಿಮೆ ಬಂದುಬಿಡ್ತು. ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ನಾನು ಕೂತಿದ್ದೀನಿ, ಅದ್ರ ಮೇಲೆ ಆಲ್ರೆಡಿ ನಾನು 2-3 ವರ್ಷ ವರ್ಕ್ ಮಾಡಿದ್ದೀನಿ. ಆದರೆ ಇವರು ಇವತ್ತು ಕೂತಿದ್ದಾರೆ, ಅದನ್ನು ನೋಡುವ ರೀತಿ ಅದ್ಭುತ ಅನಿಸ್ಬಿಡ್ತು ನನಗೆ. ಬೇರೆ ನೀವು ಎಲ್ಲೂ ನೋಡಿಲ್ಲ ಆ ಥರದ ಪುನೀತ್ ರಾಜ್ಕುಮಾರ್ ಅವ್ರನ್ನ. ನಾನು ಅವತ್ತು ನಂಗೆ ಗೊತ್ತಾಯಿತು, ಇವರು ಹೆಂಗೆ ಇವರ ಶ್ರೀಮಂತಿಕೆನ ಪ್ರದರ್ಶನಕ್ಕೆ ಇಡೋದಿಲ್ವೋ, ಅಥವಾ ಸ್ಟಾರ್ಗಿರಿನ ಪ್ರದರ್ಶನಕ್ಕೆ ಇಡೋದಿಲ್ವೋ, ಅದೇ ಥರ ಜ್ಞಾನವನ್ನು ಕೂಡ ಅವ್ರು ಪ್ರದರ್ಶನಕ್ಕೆ ಇಟ್ಟಿಲ್ಲ, ಬೇಕಿಲ್ಲ ಅಂತ. ಅದು ಯಾವಾಗ ಬೇಕೋ ಅದು ಉಪಯೋಗಿಸ್ಕೋತಾರೆ, ಪ್ರದರ್ಶನಕ್ಕಿಲ್ಲ. ಅದೊಂದು ದೊಡ್ಡ ಗುಣ, ನನಗೆ ತುಂಬ ಇಷ್ಟವಾದ ಗುಣ ಅದೇನೆ ಆ್ಯಕ್ಚುಲಿ. ನೋಡಿ, ಇವತ್ತಿಗೂ ಅವರಿದ್ದಾರೆ ಅಂದ್ಕೊಂಡೆ ನಾನು ನೀವು ಮಾತಾಡ್ತೀನಿ. ಎಕ್ಸಾಕ್ಟ್ಲಿ, ದೇವರಾಗ್ಬಿಟ್ಟಿದ್ದಾರೆ ಅವರು. ಅಂದರೆ ನನ್ನ ಬುಕ್ಕಲ್ಲೂ ಅದನ್ನೇ ಬರೆದಿರೋದು, ಒಬ್ಬ ಮನುಷ್ಯ, ಒಬ್ಬ ದೇವರು ಇದಾನೋ ಇಲ್ವೋ ಅದು ಬೇರೆ. ನನ್ನ ಒಳ್ಳೆಯ ಗುಣಗಳಿರುವ ಮನುಷ್ಯನೇ ದೈವತ್ವಕ್ಕೆ ಇರೋದು, ಅವನೇ ದೇವರು. ಈಗ ನಾವು ತುಮಕೂರಿನ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ ದೇವರಂತ, ಯಾಕಂದರೆ ಅಷ್ಟು ಸೇವೆ ಮಾಡೋದ್ರು ಅಲ್ವಾ. ಪುನೀತ್ ರಾಜ್ಕುಮಾರ್ ಅವರು ಕಲಾ ಸೇವೆ ಮಾಡೋದ್ರ ಜೊತೆಗೆ ಜನಸೇವೆನೂ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಹೆಂಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟೋಗಿದ್ದಾರೆ ಅಲ್ವಾ. ಈಗ ಗಾಂಧೀಜಿ ಹೇಳ್ತಾರೆ, ನನ್ನ ಜೀವನವೇ ನನ್ನ ಸಂದೇಶ ಅಂತ. ಅಂದರೆ ನಾನು ಯಾವ ಥರ ಬದುಕಿದ್ನೋ ಅದೇ ನನ್ನ ಸಂದೇಶ. ಪುನೀತ್ ರಾಜ್ಕುಮಾರ್ ಅವರು ಹಂಗೆ ಹೇಳಿಲ್ಲ, ಬಟ್ ಏನು ಎಲ್ಲರನ್ನೂ ಪ್ರೀತಿಸಿ, ಎಲ್ಲರೂ ಆರಾಮಾಗಿ ಇದ್ಕೊಂಡು, ಎಲ್ಲರನ್ನೂ ಒಂದೇ ಥರ ನೋಡಿಕೊಂಡು ಇರಬೇಕು ಅನ್ನೋದನ್ನ ಕಲಿಸ್ತಾರೆ ಅವರು. ಅವ್ರ ಸಂದೇಶ ಅದು, ಅವ್ರ ಸಂದೇಶ.